ದೇವಾಡಿಗರೇ, ಈ ವಯಸ್ಸಿನಲ್ಲೂ ನೀವು ತುಂಬ ಆ್ಯಕ್ಟಿವ್ ಆಗಿದ್ರಲ್ಲ, ಹೇಗೆ? ಆ ಪ್ರಶ್ನೆ ಕೇಳದೆ ಹೋಗಿದ್ದಿದ್ದರೆ ಮತ್ತು ಅದಕ್ಕೆ ನೀಲಯ್ಯ ದೇವಾಡಿಗ ಆ ಉತ್ತರ ಕೊಡದೇ ಹೋಗಿದ್ದಿದ್ದರೆ ನನ್ನ ಬದುಕಿನ 5ನೆಯ ಕೊಲೆಯನ್ನು ಅಷ್ಟು ಸುಸೂತ್ರವಾಗಿ ಅಂತೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ದೇವಾಡಿಗನನ್ನು ನಾನು ಆ ಪ್ರಶ್ನೆ ಕೇಳಿದ ಕೂಡಲೇ ಹಿಂದಿನ ಸೀಟಿನಲ್ಲಿದ್ದ ಹಂತಕರ ಕಿವಿಗಳು ಚುರುಕಾದವು, ಕಣ್ಣು ಕಿರಿದಾದವು. ಆಕ್ಟಿವ್ ಆಗಿರೋದೇನು ಬಂತು ಮಾರಾಯರೇ, ನಾನು 7 ವರ್ಷ ಮಿಲಿಟರಿಯಲ್ಲಿದ್ದವನು. ನನ್ನ ಪ್ರಶ್ನೆಗೆ ನೀಲಯ್ಯ ದೇವಾಡಿಗ ಅಷ್ಟೇ ಕ್ಯಾಶುವಲ್ ಆದ ದನಿಯಲ್ಲಿ ಉತ್ತರ ಕೊಟ್ಟು ಬಿಟ್ಟ. ತಕ್ಷಣ ನನ್ನ ಮಿದುಳಿನಲ್ಲಿ ಆತಂಕದ ದೀಪ ಹೊತ್ತಿಕೊಂಡಿತು. ಈ ಕಾರನ್ನು ಸೆಲೆಕ್ಟ್ ಮಾಡಿಕೊಂಡದ್ದೇ ತಪ್ಪು ಅನ್ನಿಸತೊಡಗಿತು. ಸುಬ್ಬಾರಾವ್ನಂತಹ ಚಿಕ್ಕ ಆಳು ಡ್ರೈವರ್ನಾಗಿದ್ದಿದ್ದರೆ ಸಮಸ್ಯೆಯೇ ಇರಲಿಲ್ಲ. ತೀರಾ ಅವಶ್ಯಕವೆನಿಸಿದರೆ ನಾನೇ ಕಾರು ನಿಲ್ಲಿಸಿ ಪಕ್ಕಕ್ಕೆ ಕುಳಿತವನ ಗೋಣು ಮುರಿದು ಹಾಕಿಬಿಡುತ್ತಿದ್ದೆ. ಆದರೆ ಇವನು ದೇವಾಡಿಗ ಸರಿಯಾಗಿ 6 ಅಡಿ ಇದ್ದಾನೆ. ಸುಮ್ಮನೆ ನೇಣು ಬಿಗಿಸಿಕೊಂಡು ಸಾಯುವ ಆಸಾಮಿಯಲ್ಲ. ನಾವು ಮೂವರಿದ್ದೇವೆ ನಿಜ, ಆದರೆ ಸಾಯುವ ಮೊದಲು ಘಾಟ್ ಸೆಕ್ಷನ್ನಿನ ಕತ್ತಲಿನಲ್ಲಿ ಅವನು ಕದನಕ್ಕಿಳಿದರೆ ಪೆಟ್ಟು ಯಾರಿಗೂ ಬೀಳಬಹುದು. ಹಿಂದಿನ ಸೀಟಿನಲ್ಲಿ ಕುಳಿತು ನೇಣು ಹಾಕುವುದು ಸುಲಭದ ಮಾತಲ್ಲ. ಅದರ ಬದಲು ಮೊಟ್ಟ ಮೊದಲ ಕೊಲೆಯಲ್ಲಿ ನಾನು ಮಾಡಿದಂತೆ ಹಿಂದಿನಿಂದ ತಲೆಗೆ ಎರಿದು ಕೊಂದು ಬಿಡುವುದೇ ಸೇಫು. ಹೇಗಿದ್ದರೂ ಶ್ರೀಧರನ ಬಳಿ ನನ್ನ ಮೊನಚಾದ ಚೂರಿ ಇದೆ. ಆದರೆ ಕಡೆಯ ಕ್ಷಣಗಳ ನನ್ನ ಅನಿಸಿಕೆಯನ್ನು ಹಿಂದಿನ ಸೀಟಿನವರಿಗೆ ತಿಳಿಸುವುದು ಹೇಗೆ? ಕ್ಷಣ ಕ್ಷಣಕ್ಕೂ ನನ್ನ ಧಾವಂತ ಜಾಸ್ತಿಯಾಗತೊಡಗಿತು. ಏಕೋ ಈ 5ನೇ ಕೊಲೆ ಅಂದುಕೊಂಡಷ್ಟು ಸುಸೂತ್ರವಾಗಿ ಆಗಲಿಕ್ಕಿಲ್ಲ ಅನ್ನಿಸತೊಡಗಿತು. ಆದರೆ ನನ್ನ ಯಾವ ಕಳವಳಗಳನ್ನು ತೋರಗೊಡದೆ ನೀಲಯ್ಯ ದೇವಾಡಿಗನ ಮಾರ್ಕ್ 4 ಅಂಬಾಸಿಡರ್ ಕಾರನ್ನು ಉಜಿರೆಯಿಂದಾಚೆಗೆ ಚಾರ್ಮಾಡಿ ಘಟ್ಟದತ್ತ ಶರವೇಗದಲ್ಲಿ ಓಡಿಸತೊಡಗಿದೆ. ಕತ್ತಲು ಕ್ಷಣ ಕ್ಷಣಕ್ಕೂ ದಟ್ಟವಾಗುತ್ತಿದೆ ಎನ್ನಿಸಿತು. ಚಾರ್ಮಾಡಿ ಗ್ರಾಮ ನಾವು ತಲುಪುವ ಹೊತ್ತಿಗೆ ಗಾಢ ನಿದ್ರೆಯಲ್ಲಿತ್ತು. ಅದನ್ನು ದಾಟಿಕೊಂಡು ಅರ್ಧ ಮೈಲಿ ಕಾರು ಓಡಿಸಿದರೆ ಶುರುವಾಗುತ್ತದೆ ಕಡಿದಾದ ಹೇರ್ಪಿನ್ ಕರ್ವ್ಗಳ ಚಾರ್ಮಾಡಿ ಘಟ್ಟ. ಒಟ್ಟು 11 ಹೇರ್ಪಿನ್ ಬೆಂಡ್ಗಳಿವೆ. ಕಾರು ಓಡಿಸುವವನು ಕೊಂಚ ಯಾಮಾರಿದರೂ ನೆಗೆಯುತ್ತಾ ಓಡುವ 4 ಚಕ್ರದ ಗಾಡಿ ಎಡಗಡೆಯ ಪ್ರಪಾತದೊಳಕ್ಕೆ ಬಿದ್ದು ಹೋಗುತ್ತದೆ. ನೀಲಯ್ಯ ದೇವಾಡಿಗನ ಜೊತೆಗೆ ಹಂತಕರೂ ಮಟಾಶ್. 2ನೆಯ ಹೇರ್ಪಿನ್ ಕರ್ವ್ ದಾಟಿದ ಕೂಡಲೇ ಹಿಂದಿನ ಸೀಟಿನಲ್ಲಿ ಶ್ರೀಧರ್ ಸರಿದಾಡತೊಡಗಿದ. ಈ ಮಂಜ ತನ್ನ ಒರಟಾದ ದನಿಯಲ್ಲಿ ಚಳಿ ಚಳಿತಾಳೆನು ಈ ಚಳಿಯ ಅಹ ಎಂದು ಹಾಡು ಪ್ರಾರಂಭಿಸಿದ. ಪ್ರತಿ 4 ನಿಮಿಷಕ್ಕೊಮ್ಮೆ ಹಾಡತೊಡಗಿದ. ನಾನು ಬೇಡ ಅನ್ನೋರು ಒಂಟೆ ಎಂದು ವಿಷಲ್ ಮಾಡುತ್ತಲೇ ಇದ್ದೆ. ನನ್ನ ಕೈಗಡಿಯಾರದ ಮುಳ್ಳು 11 ದಾಟಿತ್ತು. ಒಮ್ಮೆ ನೀಲಯ್ಯ ನೆಡೆಗೆ ನೋಡಿದೆ. ಆಜಾನುಬಾಹು ದೈತ್ಯದೇಹಿಗೆ, ಸಣ್ಣ ತೂಕಡಿಗೆ, ಬಹುಶಃ 6ನೆಯ ಹೇರ್ಪಿನ್ ಕರ್ವ್ ಇರಬೇಕು. ಕೈ ಗಡಿಯಾರದ ಮುಳ್ಳು 11 ಗಂಟೆ 10 ನಿಮಿಷಕ್ಕೆ ಬಂತು. ಗೆಳತಿಯೇ ಬಾರಿಯ ನೀ ಸನಿಹ ಅಂದುಬಿಟ್ಟೆ. ಕಸಕ್ಕನೇ ಇಳಿಯಿತು ನೀಲಯ್ಯ ದೇವಾಡಿಗನ ನೆತ್ತಿಯೊಳಕ್ಕೆ 3 ಮೊನೆಯ ಕತ್ತಿ. ಆಹ್ ಎಂಬ ಸಣ್ಣ ಉದ್ಗಾರವಷ್ಟೇ. ನೀಲಯ್ಯ ಇನ್ನೊಂದೇ ಒಂದು ಶಬ್ದವನ್ನೂ ಹೊರಡಿಸದೆ ಕುಳಿತಿದ್ದ ಸೀಟಿನಲ್ಲೇ ಸತ್ತು ಹೋಗಿದ್ದ. ಅವನ ತಲೆಯ ಬ್ರಹ್ಮರಂಧ್ರದಿಂದ ಹಾರಿದ ರಕ್ತ ಚಲ್ಲನೆ ನನ್ನ ಮುಖಕ್ಕೆ ಸಿಡಿದು ಅದರ ಇನ್ನೊಂದು ಟಿಸಿಲು ನನ್ನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಉಷಾಳ ಮೈಮೇಲೆ ಬಿತ್ತು. ಅಂದಳು ಉಷಾ
ಚಕ್ಕನೆ ಹಿಂದಕ್ಕೆ ತಿರುಗಿ ನೋಡಿದೆ. ಶ್ರೀಧರನ ಕಣ್ಣು ಮತ್ತು ಕೈಲಿದ್ದ ಕತ್ತಿಗಳೆರಡು ಒಂದೇ ತೆರನಾಗಿ ಹೊಳೆಯುತ್ತಿದ್ದವು. ಶ್ರೀಧರ್ ಮೊಟ್ಟ ಮೊದಲನೆಯ ಕೊಲೆ ಮಾಡಿದ್ದ, ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ದ ಮತ್ತು ಕಡೆಯ ಕ್ಷಣದಲ್ಲಿ ನೇಣು ಕುಣಿಕೆಯ ಪ್ಲಾನ್ ಬದಲಿಸಿ ತಲೆಯೊಳಕ್ಕೆ ಇರಿಯಬೇಕೆಂಬುದಾಗಿ ನನಗೆ ಹೊಳೆದಿದ್ದುದನ್ನು ನಾನು ಹೇಳದೆಯೇ ತಿಳಿದುಕೊಂಡು ಮಾಡಿ ಮುಗಿಸಿದ್ದ. ಅವತ್ತು ರಾತ್ರಿ ಶ್ರೀಧರ್ ತೋರ್ಪಡಿಸಿದ ಚಾಕಚಕ್ಯತೆ ಮತ್ತು ಧೈರ್ಯಗಳನ್ನು ನಾನು ಇವತ್ತಿಗೂ ಮರೆಯಲಾರೆ. 6ನೆಯ ಹೇರ್ಪಿನ್ ಕರ್ವ್ ದಾಟಿ ಕೆಲವು ಗಜಗಳಷ್ಟು ಮುಂದಕ್ಕೆ ಚಲಿಸಿದ ಕಾರನ್ನು ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಿದೆ. ಕತ್ತಲು ಪಾಪಕ್ಕಿಂತ ದಟ್ಟವಾಗಿತ್ತು. ಹೆದರಿದಳೇನೋ ಎಂದು ಹಿಂದಿನ ಸೀಟಿನಲ್ಲಿದ್ದ ಉಷಾಳನ್ನು ನೋಡಿದೆ. ತನಗದು ಸಂಬಂಧವೇ ಇಲ್ಲವೇನೋ ಎಂಬಂತೆ ಕುಳಿತಿದ್ದಳು. ಕಿಟಕಿಯಾಚೆಗಿನ ಕತ್ತಲನ್ನು ನೋಡುತ್ತಾ ಅವಳ ಬೂದು ಬಣ್ಣದ ಸೀರೆಯ ಮೇಲೆ ಸಣ್ಣದಾಗಿ ಅಲ್ಲಲ್ಲಿ ರಕ್ತದ ಕಲೆಗಳು ಬಿದ್ದಿದ್ದವು. ನಾನು ಕಾರಿನಿಂದ ಇಳಿಯಲೇ ಇಲ್ಲ. ಆ ಕತ್ತಲಲ್ಲಿ ಮೊದಲು ಇಳಿದವನು ಶ್ರೀಧರ್. ಹಿಂದೆಯೇ ಮಂಜ ಇಳಿದುಕೊಂಡ. ಇಬ್ಬರೂ ಸೇರಿ ನೀಲಯ್ಯನನ್ನು ಮುಂದಿನ ಸೀಟಿನಿಂದ ಕೆಳಕ್ಕೆಳೆದರು. ಹೊರಗೆ ಮೂಳೆ ನೆಕ್ಕುವಂತಹ ಕಟಿಕಟಿ ಚಳಿಯಿತ್ತು. ಹುಷಾರು ಅಂತ ಅವರಿಗಷ್ಟೇ ಕೇಳಿಸುವ ಹಾಗೆ ಪಿಸುಗುಟ್ಟಿದೆ. ಶ್ರೀಧರ್ ಪಾದರಸದಂತಾಗಿ ಬಿಟ್ಟಿದ್ದ. ಅವನೇ ನೀಲಯ್ಯನ ತಲೆಯ ಭಾಗದಲ್ಲಿ ನಿಂತು ರೆಟ್ಟೆಗಳಿಡಿಗೆ ಕೈ ಹಾಕಿ ಎಳೆಯುತ್ತಿದ್ದ. ಕಾರಿನಿಂದ ದೇಹ ಆಚೆಗೆ ಬೀಳುತ್ತಿದ್ದಂತೆಯೇ ಮಂಜ ಅದರ ಕಾಲುಗಳನ್ನು ಹಿಡಿದುಕೊಂಡ. ಇಬ್ಬರು ಸರಸರನೆಯ ಪ್ರಪಾತದೆಡೆಗೆ ಅದನ್ನು ಎಳೆದೊಯ್ಯತೊಡಗಿದರು. ಇನ್ನೇನು ಅವರು ಹೆಣವನ್ನು 4 ಸಲ ಜೋಲಿಯಲ್ಲಿ ತೂಗಿದಂತೆ ತೂಗಿ ಎಸೆಯಬೇಕು. ಅಷ್ಟರಲ್ಲಿ ಕಾಣಿಸಿಕೊಂಡಿತು ಬೆಳಕು. ದೂರದ ತಿರುವೊಂದರಲ್ಲಿ ಯಾವುದೋ ಬಸ್ಸು ನಿಧಾನವಾಗಿ ಘಟ್ಟ ಇಳಿಯುತ್ತಿತ್ತು. ಅದು ಹಾಗೇ ಇಳಿಯುತ್ತಾ ಬಂದು ನಮ್ಮ ಕಾರು ನಿಂತ ಜಾಗಕ್ಕೆ ತಲುಪಲು 2-3 ನಿಮಿಷ ಸಾಕು. ಬಸ್ಸಿನ ಹೆಡ್ಲೈಟುಗಳು ಎತ್ತರದಲ್ಲಿರುತ್ತವೆ ಮತ್ತು ಪ್ರಖರವಾಗಿರುತ್ತವೆ. ಹತ್ತಿರಕ್ಕೆ ಬಂದರೆ ಅವುಗಳ ಬೆಳಕು ನೇರವಾಗಿ ಕಾರಿನೊಳಕ್ಕೆ ಬೀಳುತ್ತವೆ. ಹೊತ್ತಲ್ಲದ ಹೊತ್ತಿನಲ್ಲಿ ಅಂಥ ಕಾರ್ಗತ್ತಲ ಚಾರ್ಮಾಡಿ ಘಾಟಿನಲ್ಲಿ ಕಾರು ನಿಂತಿರುವುದು ಎಂಥವರಲ್ಲೂ ಅನುಮಾನ ಮೂಡಿಸುತ್ತದೆ. ಅದರಲ್ಲೂ ಹಿಂದಿನ ಸೀಟಿನಲ್ಲಿ ಹುಡುಗಿ ಕುಳಿತಿದ್ದಾಳೆ. ಬೇರೆ ಆಲೋಚನೆಯನ್ನೇ ಮಾಡದೆ ಕಾರು ಸ್ಟಾರ್ಟ್ ಮಾಡಿ ಸುಮಾರು 20 ಗಜಗಳಷ್ಟು ದೂರದ ತನಕ ನಿಧಾನವಾಗಿ ಡ್ರೈವ್ ಮಾಡಿದೆ. ಯಾರೋ ಹೇಳಿಕೊಟ್ಟರೇನೋ ಎಂಬಂತೆ ಉಷಾ ಹಿಂದಿನ ಸೀಟಿನ ಮೇಲೆ ಅಡ್ಡಡ್ಡ ಮಲಗಿಕೊಂಡು ಬಿಟ್ಟಳು. ಕದಲುತ್ತಿದ್ದ ಕಾರಿನ ಬಗ್ಗೆ ಬಸ್ ಡ್ರೈವರನಿಗೂ ಅನುಮಾನ ಬರಲಿಲ್ಲ. ಬಸ್ಸು ತನ್ನ ಪಾಡಿಗೆ ತಾನು 6ನೇ ಹೇರ್ಪಿನ್ ತಿರುವು ಇಳಿದುಕೊಂಡು ಹೊರಟು ಹೋಯಿತು. ಹಾಗೆ ಅದು ನಮ್ಮ ಪಕ್ಕದಲ್ಲಿ ಪಾಸ್ ಆಗುವುದಕ್ಕೆ ಕೆಲವೇ ಕ್ಷಣಗಳಿಗೆ ಮುಂಚೆ ಚಾರ್ಮಡಿಯ ಪ್ರಪಾತದೊಳಕ್ಕೆ ನೀಲಯ್ಯ ದೇವಾಡಿಗ ಎಂಬ ಟ್ಯಾಕ್ಸಿ ಚಾಲಕನ ಅಜಾನುಬಾಹು ದೇಹ ಧಡ್ ಎಂಬ ಸದ್ದಿನೊಂದಿಗೆ ಬಿದ್ದು ಹೋದದ್ದು ನನ್ನ ಕಿವಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಕೇಳಿಸಿತು. ಬಸ್ಸು ಹೊರಟು ಹೋಯಿತೆಂದು ಖಚಿತವಾದ ಮೇಲೆ ನಾನು ಕಾರನ್ನು ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ತಂದೆ. ಬೇಗ ಹತ್ಕೊಳ್ಳಿ ಅಂದೆ. ತಡಿ, ಸ್ವಲ್ಪ ನಿನ್ನ ಟಾರ್ಚ್ ಕೊಡು ಅಂದ ಶ್ರೀಧರ್. ನನ್ನ ಕಿಲಿಂಗ್ ಕಿಟ್ನಲ್ಲಿ ಯಾವಾಗಲೂ 5 ಸೆಲ್ಲಿನದೊಂದು ಬಲವಾದ ಟಾರ್ಚ್ ಇಟ್ಟಿರುತ್ತಿದ್ದೆ. ಶ್ರೀಧರ್ ಅದನ್ನು ತೆಗೆದುಕೊಂಡವನೇ ಮತ್ತೆ ಪ್ರಪಾತದೆಡೆಗೆ ಸರಸರನೇ ನಡೆಯತೊಡಗಿದ. ಕುತೂಹಲ ತಡೆಯಲಾಗದೆ ನಾನು ಕಾರಿಂದ ಇಳಿದು ಹೋದೆ. ಟಾರ್ಚ್ನ ಗುಂಡಿಯೊತ್ತಿ ಪ್ರಪಾತದೊಳಕ್ಕೆ ಪ್ರಖರವಾದ ಬೆಳಕು ಹಾಯಿಸುತ್ತಿದ್ದಂತೆಯೇ ನನ್ನಂಥ ಹಂತಕನ ಎದೆಯು ಒಂದು ಕ್ಷಣ ನಡುಗಿ ಹೋಯಿತು. ನೀಲಯ್ಯನ ಹೆಣ ಅದು ಅಂಗಾತ ಬಿದ್ದಿತ್ತು. ಶ್ರೀಧರ್ ಮತ್ತು ಮಂಜ ಅದನ್ನು ಎಸೆದ ಜಾಗದಿಂದ ಕೇವಲ 10 ಅಡಿ ಆಳಕ್ಕಿಳಿದು ಅಲ್ಲೇ ಕೋಡುಗಲ್ಲೊಂದರ ಮೇಲೆ ಅಂಗಾತ ಬಿದ್ದುಕೊಂಡಿತ್ತು. ಕತ್ತಲಲ್ಲಿ ಅವರಿಗೆ ಕೆಳಗೊಂದು ಕೋಡುಗಲ್ಲಿದೆ ಎಂಬುವುದು ಗೊತ್ತಾಗಲಿಲ್ಲ.
ಅಲ್ಲದೆ ಘಟ್ಟದ ಮೇಲಿಂದ ಬಸ್ಸು ಇಳಿಯುತ್ತಿರುವುದು ಕಾಣಿಸಿದೆ. ಜಾಸ್ತಿ ಸಮಯವಿಲ್ಲ. 2 ಬಾರಿ ಬಲವಾಗಿ ತೂಗಿದವರೇ ಹೆಣ ಎಸೆದು ಬಿಟ್ಟಿದ್ದಾರೆ. ಮಂಜ ಒಬ್ಬನೇ ಆಗಿದ್ದಿದ್ದರೆ ಹೆಣ ಎಸೆದು ಕೈ ಕೊಡವಿಕೊಂಡು ಬಂದೇ ಬಿಡುತ್ತಿದ್ದ. ಆದರೆ ಶ್ರೀಧರ್ ನೀಲಯ್ಯನ ಹೆಣ ಕೋಡುಗಲ್ಲಿನ ಮೇಲೆ ಧಡ್ ಎಂಬ ಸದ್ದಿನೊಂದಿಗೆ ಬಿದ್ದುದನ್ನು ಕೇಳಿಸಿಕೊಂಡಿದ್ದಾನೆ. ಅಲ್ಲೇ ನಿಂತುಕೊಂಡಿದ್ದಾನೆ. ಏನೋ ಎಡವಟ್ಟಾಗಿದೆ. ಹೆಣ ಪ್ರಪಾತದ ಆಳಕ್ಕೆ ತಲುಪಿಲ್ಲ ಅನ್ನಿಸಿದೆ. ತಕ್ಷಣ ಬಂದು ಟಾರ್ಚ್ ಒಯ್ದು ಪರೀಕ್ಷಿಸಿದ್ದಾನೆ. ಹಾಗೆ ಅಂಗಾತ ಬಿದ್ದಿದ್ದ ನೀಲಯ್ಯನ ಹೆಣವನ್ನು ನೋಡಿದವನೇ ಒಂದು ಕ್ಷಣ ಏನೂ ತೋಚದಂತೆ ನಾನೇ ನಿಂತು ಬಿಟ್ಟೆ. ದಿ ಎಕ್ಸ್ಪೀರಿಯನ್ಸ್ಡ್ ಕ್ರಿಮಿನಲ್. ಆದರೆ ಶ್ರೀಧರ್ ನಿಲ್ಲಲಿಲ್ಲ. ಅವನಿಗೆ ಭಯವೆಂಬುವುದೇ ಇಲ್ಲ. ಅಂಥ ದಟ್ಟ ಕತ್ತಲಲ್ಲೂ ಜಾರುವ ಕಾಲುಗಳ ಮೇಲೆ ಹಿಡಿತ ತಂದುಕೊಂಡು ಸರಸರನೆಯ ಪ್ರಪಾತವನ್ನು ಇಳಿಯತೊಡಗಿದ. ಟಾರ್ಚು ಮಂಜನ ಕೈಯಲ್ಲಿತ್ತು. ಕೋಡುಗಲ್ಲಿನ ನೆಟ್ಟಿ ತಲುಪಿದವನೇ ಶ್ರೀಧರ್ ಬಗ್ಗಿ ನೋಡಿ ಕೋಡುಗಲ್ಲಿನಾಚೆಗೆ ವಿಪರೀತ ಆಳವಾದ ಪ್ರಪಾತವಿರುವುದನ್ನು ಖಚಿತಪಡಿಸಿಕೊಂಡ. ನೀಲಯ್ಯನ ತಲೆಯಿಂದ ಒಸರುತ್ತಲೇ ಇತ್ತು ರಕ್ತ. ಅದ್ಯಾವುದನ್ನು ಗಮನಿಸದೆ ಶ್ರೀಧರ್ ಮತ್ತೆ ನೀಲಯ್ಯನ ರಟ್ಟೆಗಳಡಿಗೆ ಕೈ ಹಾಕಿದವನೇ ಅದನ್ನು ಅನಾಮತ್ತಾಗಿ ಎತ್ತಿ ತನ್ನೆಲ್ಲ ಶಕ್ತಿಯ ಸಮೇತ ಪ್ರಪಾತದೊಳಕ್ಕೆ ಬೀಸಿ ಒಗೆದ. ಮರಗಳ ಟೊಂಗೆಗಳನ್ನು ಸವರಿಕೊಂಡ ಸದ್ದಿನೊಂದಿಗೆ ಆ ಶವವು ಪಾತಾಳ ಸೇರಿ ಹೋಯಿತು. ಕೆಳಕ್ಕೆ ಇಳಿದಷ್ಟೇ ಚುರುಕಾಗಿ ಪ್ರಪಾತವನ್ನು ಏರಿ ಬಂದ ಶ್ರೀಧರನ ಮುಖ ನೋಡಿದೆ. ಅಲ್ಲಿ ಭಯವಿರಲಿಲ್ಲ, ಆಯಾಸವಿರಲಿಲ್ಲ, ಗೊಂದಲವಿರಲಿಲ್ಲ. ತನಗೆ ವಹಿಸಿಕೊಟ್ಟ ಕೆಲಸ ಮುಗಿಸಿ ಬಂದ ಭಾವವಿತ್ತು ಅಷ್ಟೇ. ಕೆಲವು ಪಾತಕಿಗಳೇ ಹಾಗೆ. ಅವರಿಗೆಂಥ ಅನುಭವ ಬೇಕಾಗಿಲ್ಲ. ಅವಶ್ಯಕತೆ ಬಿದ್ದಾಗ ಎಂಥ ಅನುಭವಿಯನ್ನು ಮೀರಿಸುವಂತೆ ಕೆಲಸ ಮಾಡಿ ಮುಗಿಸುತ್ತಾರೆ. ನಿಜವಾದ ಹುಟ್ಟ ಪಾತಕಿಗಳೆಂದರೆ ಅವರೇ. ಶ್ರೀಧರನಲ್ಲಿ ಆ ಮಟ್ಟದ ನಿರ್ದಯ ನೈಪುಣ್ಯವಿತ್ತು. ಅದಲ್ಲ, 5ನೆಯ ಕೊಲೆ ಮಾಡಿದ ಆ ಕರಾಳ ರಾತ್ರಿಯಂದು ನನ್ನನ್ನು ಆಶ್ಚರ್ಯಕ್ಕೀಡು ಮಾಡಿದ್ದು ಅದಲ್ಲವೇ ಅಲ್ಲ. ನೀಲಯ್ಯನ ಹೆಣಕ್ಕೊಂದು ಗತಿ ಕಾಣಿಸಿ ನಾವು 3 ಜನ ವಾಪಸ್ಸು ಬಂದು ಕಾರಿನಲ್ಲಿ ಕುಳಿತೆವಲ್ಲ, ಅಲ್ಲಿಯ ತನಕ ಉಷಾ ಏನೇನೂ ಆಗಿಲ್ಲವೆಂಬಂತೆ ತೆಪ್ಪಗೇ ಕುಳಿತಿದ್ದಳು. ಕಾರು ಕದಲಿತು. ಸರಿಯಾಗಿ 10 ನಿಮಿಷವೂ ಆಗಿರಲಿಕ್ಕಿಲ್ಲ. ರವಿ ಅಂದಳು. ಕೊಲೆಯಂತಹ ಪಾತಕವನ್ನು ಕಣ್ಣಾರೆ ಕಂಡು ಅದರಲ್ಲಿ ಪರೋಕ್ಷವಾಗಿ ಭಾಗಿಯೂ ಆದ ಹುಡುಗಿ ಬೆದರಿದ್ದಾಳೇನೋ ಅಂದುಕೊಂಡು. ಏನು ಅಂದೆ. ಒಂದು ಬ್ರಾಹ್ಮಣರ ಮಧ್ಯಮ ವರ್ಗದ ಮನೆಯ ಹುಡುಗಿ ಹಾಗೆ ವರ್ತಿಸಬಹುದೆಂಬ ಕಲ್ಪನೆ ಕೂಡ ನನಗಿರಲಿಲ್ಲ. ರವಿ, ಆ ಡಿಸ್ಕೋ ದಿವಾನೆ ಹೇ ಕ್ಯಾಸೆಟ್ ಇದೆಯಲ್ಲ, ಅದನ್ನು ಹಾಕೋ ಅಂದುಬಿಟ್ಟಳು. ಕಾರಿನಲ್ಲಿದ್ದ ನಾವು 3 ನಿಬ್ಬೆರಗಾಗಿ ಹೋಗಿದ್ದೆವು. ಕೊಲೆ ಮಾಡಿ ಬಂದು ಕುಳಿತು ಇನ್ನೂ 10 ನಿಮಿಷಗಳಾಗಿರಲಿಲ್ಲ. ನಿರ್ದಯಿ ಹಂತಕರ ಮನಸ್ಸುಗಳೇ ಇನ್ನೂ ಸೆಟ್ಲ್ ಆಗಿರಲಿಲ್ಲ. ಆದರೆ ಈ ಹುಡುಗಿ ಡಿಸ್ಕೋ ದಿವಾನೆ ಕ್ಯಾಸೆಟ್ ಕೇಳಬಯಸುತ್ತಿದ್ದಾಳೆ. ಅಬ್ಬಾ ಹೆಣ್ಣೆ ಅಂದುಕೊಂಡೆ. ಯಾಂತ್ರಿಕವಾಗಿ ಕಾರಿನ ಸ್ಟೆರಿಯೋದೊಳಕ್ಕೆ ಕ್ಯಾಸೆಟ್ ಅದುಮಿದೆ. ಮುಂದಿನದೆಲ್ಲ ಮೊದಲೇ ನಿಶ್ಚಯಿಸಿದಂತೆಯೇ ಆಯಿತು. ಚಾರ್ಮಾಡಿ ಹತ್ತಿ ಕೊಟ್ಟಿಗೆ ಹಾರ ದಾಟಿಕೊಂಡು ಬಂದೆವು. ಹಾಗೆ ನಾವು ಚಾರ್ಮಾಡಿಯಲ್ಲೊಂದು ಬರ್ಬರ ಕೊಲೆ ಮಾಡುತ್ತಿದ್ದ ಕ್ಷಣಗಳಲ್ಲಿ ಅದೇ ಚಾರ್ಮಾಡಿಯ ನೆತ್ತಿಯ ಮೇಲೆ ನಮಗಿಂತಲೂ ಭಯಾನಕವಾದ ಹಂತಕನೊಬ್ಬ ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ಗಡಗಡನೆ ನಡಗಿಸುವಂತಹ ಕೊಲೆಗಳನ್ನು ಮಾಡಿಕೊಂಡು ಓಡಾಡುತ್ತಿದ್ದನೆಂಬ ಸಂಗತಿ ಖಂಡಿತವಾಗಿಯೂ ನಮಗೆ ಗೊತ್ತಿರಲಿಲ್ಲ. ಆ ಸರಣಿ ಹಂತಕನ ಹೆಸರು ಚಂದ್ರನ್. ಮುಂದೆ ನಾವೆಲ್ಲ ಅವನೊಂದಿಗೆ ಜೈಲಿನಲ್ಲಿ ದಿನ ಕಳೆಯಬೇಕಾಗಿ ಬಂತು. ಹಂತಕ ಚಂದ್ರನನ್ನು ನಾವಿದ್ದಾಗಲೇ ಗಲ್ಲು ಕಂಬಕ್ಕೇರಿಸಿದರು. 1980ರ ದಶಕದಲ್ಲಿ ಇಡೀ ದೇಶವನ್ನೇ ಈ ಸರಣಿ ಹತ್ಯೆಗಳ ಚರ್ಚೆಗೆ ತೊಡಗಿಸಿದ್ದೆಂದರೆ ಚಂದ್ರನ್ ಮತ್ತು ನಾನು.
ಚಂದ್ರ ನೇಣಿಗೇರಿ ಸತ್ತು ಹೋದ, ನಾನು ಬದುಕಿಯೇ ಇದ್ದೇನೆ ನಿಮ್ಮ ಮುಂದೆ ಕಥೆ ಹೇಳಲು. ಖಂಡಿತ ಅನಿಸಿರಲಿಲ್ಲ. ಅದಿರಲಿ, ಕೊಟ್ಟಿಗೆ ಹಾರ ದಾಟಿ ಕೊಂಚ ದೂರ ಹೋದ ಮೇಲೆ ಕಾರು ನಿಲ್ಲಿಸಿ ಮೊದಲು ಅದರ ನಂಬರ್ ಪ್ಲೇಟ್ ಬದಲಾಯಿಸಿದೆ. CNG5687 ಎಂದಿದ್ದುದನ್ನು MYZ3715 ಎಂದು ಬದಲಿಸಿದೆ. ಆ ಕಾರಿನ ಬ್ಯಾನೆಟ್ ಎತ್ತಿ ಒಳಗಿನ ಮೂರೂ ಕಡೆಗಳಲ್ಲಿ ಅದರ ಎಂಜಿನ್ ನಂಬರ್ ಮತ್ತು ಚಾಸಿ ನಂಬರ್ಗಳನ್ನು ಉಜ್ಜಿ ಆ ಜಾಗದಲ್ಲಿ ನನಗೆ ಬೇಕಿದ್ದ ನಂಬರುಗಳನ್ನು ಮೂಡಿಸಿದೆ. ಕಾರಿನ ಮೊನೋಗ್ರಾಮ್ ಬದಲಿಸಿಬಿಟ್ಟೆ. ಮಂಗಳೂರಿನ ನೀಲಯ್ಯ ದೇವಾಡಿಗನ ಮಾರ್ಕ್ 4 ಅಂಬಾಸಡರ್ ಕಾರು ಈಗ ಸಂಪೂರ್ಣವಾಗಿ ಬದಲಾಗಿತ್ತು. ಎಷ್ಟೋ ವರ್ಷಗಳ ಹಿಂದೆ ಅಪಘಾತವಾಗಿ ಗುಜರಿ ಪಾಲಾಗಿದ್ದ ಇನ್ನೊಂದು ಅಂಬಾಸಿಡರ್ ಕಾರಿನ ದಾಖಲೆಗಳನ್ನು ನಾನು ಖರೀದಿಸಿದ್ದೆನಲ್ಲ, ಆ ಡಾಕ್ಯುಮೆಂಟ್ಗಳಲ್ಲಿದ್ದ ನಂಬರುಗಳನ್ನೇ ಕಾರಿನ ಬ್ಯಾನೆಟ್ನ ಒಳಭಾಗದಲ್ಲಿ ಮೂಡಿಸಿದ್ದೆ. ಈಗ ಕಾರು ದಾಖಲೆಗಳ ಪ್ರಕಾರ ಕೂಡ ನನ್ನದೇ.